ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಕೀಯಲ್ಲೇ ಟಿವಿ ಮೇಲೆ ಕಿಶದಲ್ಲಿ ಇರೋದಲ್ಲ. ಎಲ್ಲಿಟ್ಟಿದ್ಯಾ ಪೆನ್ನು? ಅಲ್ಲೇ ಬುಕ್ ಸ್ಟ್ಯಾಂಡ್ ಅಲ್ಲಿ ಇದೆ ರೀ. ಬುಕ್ ಸ್ಟ್ಯಾಂಡ್ ಮೇಲ? ಹಾ. ಟೈಮ್ ಆಗೋಗ್ಬಿಟ್ಟಿದೆ. ಈ ಜೇಬಲ್ ಖರ್ಚಿಪ್ಪೆ ಇರಲ್ಲ, ನೀನ್ ಎಲ್ಲಿ ಕ್ಲೀನ್ ಮಾಡ್ತೀಯನಪ್ಪ? ಎಲ್ಲಿಟ್ಟಿರ್ತೇನೋ? ಕಬೋರ್ಡ್ ಅಲ್ಲಿದೆ. ಓ, ಕಬೋರ್ಡ್ ಅಲ್ಲ? ಹಾ. ಹಾ, ಕಾರ್ಡ್ ಇಟ್ಟಿದ್ದೀನಿ ನೋಡು. ಅದೇನೋ ಶಾಪಿಂಗ್ ಹೋಗ್ಬೇಕಂತಿದ್ಯಲ್ಲ, ನಿಂಗೆ ಎಷ್ಟು ಬೇಕಾದ್ರೂ ಖರ್ಚು ಮಾಡು. ಮಜಾ ಅಂದ್ರೆ ಅದರಲ್ಲಿ ಬರೀ 5,000 ಮಾತ್ರ ಐತೆ. ಅಲ್ಲ, ನೀನು ಬರ್ತೀಯ ಅಂತ ಹೇಳಿದ್ದೆ, ನಾನೊಬ್ಳೆ ಹೋಗ್ಬೇಕಾ? ಏನ್ ಮಾಡೋದು, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ, ಇಲ್ಲ. ಬೇಗ ಕೇಳಿ ಬಂದ್ಬಿಡು, 8 ಗಂಟೆ ಒಳಗೆ ಬಂದ್ರು ಸಾಕು. ಅಲ್ಲಿ ಯಾರಿದಾರೆ ಕೇಳಕ್ಕೆ? ರಜೆ ಕೊಡ್ಬೇಕಾದ್ ನಮ್ ಸೀನಿಯರು 2 ದಿವಸದಿಂದ ರಜೆ. ಅವನು ನಾಯಿಗೆ ಹುಷಾರಿಲ್ಲ ಅಂತ. ತಾಯಿಗ ಏನಾಯ್ತಂತೆ? ತಾಯಿಗಲ್ಲ, ನಾಯಿಗೆ. ಅಯ್ಯೋ, ತಾಯಿಗೆ ಎಲ್ಲಿದೆ ನಾಯಿ ಬಗ್ಗೆ ಹೇಳು. ನೋಡು, ಟಿಫನ್ ರೆಡಿ ಆಯ್ತಾ ನೋಡು. ಟೈಮ್ ಆಗ್ತದೆ. ಆದ್ರೂ ನೀನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸಾರಿ, ಬರಕ್ಕಾಗಲ್ಲ. ಆ ನಾಯಿ ಹುಷಾರಾಗ್ಲಿ ಅಂತ ನಮ್ಮ ಆಫೀಸ್ನವ್ರು ಎಲ್ಲರೂ ತಿರುಪತಿ ತಿಮ್ಮಪ್ಪ ಹರಕೆ ಹೊತ್ತಿದ್ದಾರೆ, ಗೊತ್ತೈತಿ ನಿನ್ಗೆ? ಹಾಗಾದ್ರೆ ನೀನು ನಾಯಿ ಆಗಿದ್ರೆ ನಿಂಗೂ ರಜೆ ಸಿಕ್ತಿತ್ತೆ. ಈಗ ಆಗಿರೋದು ಅದೇ ತಾನೇ, ಅದಕ್ಕಿಂತ ಜಾಸ್ತಿ ಇರೋದ ಈಗೇನ? ಹೋಗು, ಬೇಗ ಹೋಗು. ನೋಡು, ಸಾಕ್ಸ್ ಅಲ್ಲೇ? ಇಲ್ಲ, ಇತ್ತಲ್ಲೇ. ಏನಂಗಂದ್ರೆ? ಹಿಂಗಂದ್ರೆ ಗೊತ್ತಿಲ್ಲ ಅಂತ. ವಾಶ್ ಮಾಡಿ ಎಲ್ಲಿಟ್ಟೆ? ಬ್ಯಾಂಕ್ ಲಾಕರ್. ನಿನ್ನ ಮನೇಲಿ ಕೂತ್ಕೊಂಡೆ ಕತ್ತೆ ಕೈತೆ, ಏನಿದೆ ಕೆಲಸ ನಿನ್ಗೆ? ಅಲ್ಲ, ಅದನ್ನೆಲ್ಲ ನೀವೇ ನೋಡ್ಕೋಬೇಕು, ಎಲ್ಲ ನಾನೇ ಮಾಡ್ಬೇಕು ಅಂದ್ರೆ? ಇದು ಏನಿರುತ್ತೆ ಕೆಲಸ ನಿನಗೆ? ಒಂದು ಸಾಕ್ಸ್ ಸರಿಯಾಗಿ ನೀಟಾಗಿ ಇಡಕ್ ಬರಲ್ಲ ನಿನಗೆ? ಏನ್ ಮಾಡ್ತೀಯ ನೀನು? ಏನು ಇವ್ರಪ್ಪ ಇವಳ ಬಗ್ಗೆ ಹೆಣ್ಣು ಕೊಡ್ಬೇಕಾದ್ರೆ ಹೇಳಿದ್ದು, ನನ್ನ ಮಗಳು ಭಾರಿ ನೀಟು, ಎಲ್ಲ ಕೆಲಸ ಮಾಡ್ತಾಳಂತೆ. ಅಳಿಯಂದ್ರೆ ನನ್ನ ಮಗಳು ಚಿನ್ನ 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 ಇದ್ದಂಗಂತ ಹೇಳಿದ್ದು. ಅವನು ಇವ್ರ ಅಪ್ಪನ ಮಾತು ಕೇಳಿ ಕಟ್ಕೊಂಡು ನನಗೆ ಬುದ್ಧಿ ಇಲ್ಲ, ನಾನು ಹಾಳಾಗೋಗಿದ್ದೀನಿ ಈಗ. ರೀ, ನಿಮ್ ಸಾಕ್ಸ್ ಸಿಗ್ಲಿಲ್ಲ ಅಂದ್ರೆ ನನ್ನ ಅಪ್ಪನ್ಗೆ ಯಾಕೆ ಅಂತೀರಾ? ಅಂತೀನಿ ಕಣೆ, ಅಂತೀನಿ. ನಿನಗೂ ಅಂತೀನಿ, ನಿಮ್ಮ ಅಪ್ಪಗೂ ಅಂತೀನಿ, ಅವ್ರ ಅಪ್ಪಗೂ ಅಂತೀನಿ. ಈ ಸಾಕ್ಸ್ ಸರಿಯಾಗಿ ಇಡಕ್ ಬರ್ದ್ರೆ ಹೆತ್ತಿರೋ ಹೆಣ್ಮಕ್ಳನ್ನ ಹೆತ್ತಿರೋ ಎಲ್ಲ ಅಪ್ಪಂದಿರಿಗೂ ಹೇಳ್ತೀನಿ. ದಿನಾ ಬರೀ ಇದೇ ಕತೆ ಆಯ್ತು. ನಿನ್ ಸಲುವಾಗಿ ದಿನಾ ಲೇಟಾಗಿ ಹೋಗೋದು, ಪಾಸ್ ಕಡೆಯಿಂದ ಬೈಸ್ಕೊಳ್ಳೋದು, ಇದೇ ಕತೆ ಆಗೋಯ್ತು. ಹಲೋ. ಹಾಯ್ ಡಿಯರ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್. ಏನೇ ವಾಯ್ಸ್ ಡಲ್ ಆಗಿದೆ? ಏನು ಇಲ್ಲ ಕಣೆ, ನಿಂದೇನು ಹೇಳು. ನೀನಾದ್ರೆ ಟಿವಿ ರಿಪೋರ್ಟಿಂಗು ಕೆಲ್ಸಕ್ಕೆ ಹೋಗ್ತೀಯ, ನಂದಿದ್ದದೇ ಬಿಡು. ನಂದೇನ ಬಿಂದಾಸಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದಿರ್ಲಿ, ನಿನ್ನ ವಾಯ್ಸ್ ಯಾಕೆ ಡಲ್ ಆಗಿದೆ ಅದನ್ನ ಮೊದಲು ಹೇಳು. ಇಲ್ಲ, ಸ್ವಲ್ಪ ಬೇಜಾರು ಮನಸ್ಸಿಗೆ. ಇವತ್ತು ನನ್ನ ಮನೆಯವ್ರ ಜೊತೆ ಸ್ವಲ್ಪ ಜಗಳ ಆಯಿತು. ಸಾಕ್ಸ್ ಸಿಗ್ಲಿಲ್ಲ ಅಂತ ನನಗೆ, ನನ್ನ ಅಪ್ಪನಿಗೆ, ನನ್ನ ತಾತನಿಗೆ ಎಲ್ರಿಗೂ ಬೈದ್ಬಿಟ್ರು ಕಣೆ. ಮತ್ತೇನಂದ್ರು? ಅಯ್ಯೋ, ಏನೇನು ಅಂದ್ರು, ನಂಗೆ ಎನ್ಸ್ಕೊಂಡ್ರೆ ಹೊಟ್ಟೆಲ್ಲ ಉರಿಯುತ್ತೆ. ಸ್ತ್ರೀಕುಲ ಇರೋದೇ ಗಂಡಸರ ಬಟ್ಟೆ ಇಸ್ತ್ರಿ ಮಾಡೋಕಂತೆ, ನಮ್ಮ ಪಾತ್ರ ತೊಳೆಯೋದಂತೆ. ಹೆಣ್ಣು ಅಂದ್ರೆ ಹೆಣ್ಣಲ್ಲಂತೆ, ಅದು ಬರೀ ಹುಣ್ಣಂತೆ. ಅಯ್ಯೋ, ನನ್ಗೊಬ್ಳಿಗಂದ್ರು ಬೇಜಾರಾಗ್ತಿರ್ಲಿಲ್ಲ, ತುಂಬಾ ಬೇಜಾರಾಯ್ತು ಕಣೆ. ನನ್ನ ಅಪ್ಪನ್ಗಂದ್ರು, ನನ್ನ ತಾತನಿಗಂದ್ರು ತುಂಬಾ ಬೇಜಾರು.
ನಾನು ಚೈತನ್ಯ, TRP ನ್ಯೂಸ್ಗೆ ಸ್ವಾಗತ. ಸ್ವಾಮೀಜಿ, ನಿಮಗಲ್ಲ, ನಾನು ವೀಕ್ಷಕರಿಗೆ ಮುಂಡ ಮೂವತ್ತು ಆ ಮುಂಡಕ್ಕೆ ಹಾಕ್ರಿ ನಮಸ್ಕಾರ ಮಾಡ್ತೀರಿ, ನನಗೆ ಮಾಡ್ರಿ, ನೀವು ಪುಣ್ಯನಾರೋ ಬರುತ್ತೆ. ಇರ್ಲಿ ವೀಕ್ಷಕರೇ, ಇವತ್ತು ನಮ್ಮ ನಡುವೆ ಆಗಬಾರದ್ದು ಆಗೋಗಿದೆ, ನಡೆಯಬಾರದ್ದು ನಡೆದು ಹೋಗಿದೆ. ಒಬ್ಬ ಬಂಡ ಗಂಡ ತನ್ನ ಹೆಂಡತಿಯನ್ನ ಒಂದು ಸಾಕ್ಸ್ಗಾಗಿ, ಕ್ಷುಲ್ಲಕ ಸಾಕ್ಸ್ಗಾಗಿ, ಆಫ್ಟರ್ ಆಲ್ ಒಂದು ಸಾಕ್ಸ್ಗಾಗಿ, ಕಿಂಚಿತ್ ಸಾಕ್ಸ್ಗಾಗಿ ಬಯ್ಯಬಾರದ ರೀತಿಯಲ್ಲಿ ಬೈದಿದ್ದಾನೆ, ಸ್ತ್ರೀ ಕುಲವನ್ನೇ ನಿಂದನೆ ಮಾಡಿದ್ದಾನೆ. ಬನ್ನಿ, ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪ್ರಚಂಡ ಶ್ರೀ ವಾಸ್ತು ಸ್ವಾಮಿ, ಹಾಗೇನೆ ಇನ್ನೊಬ್ಬ ಜಾಗತಿಕ ಪ್ರತಿಭೆ ಅಂತಾನೆ ಹೇಳ್ಬೋದು, ಖ್ಯಾತ ಕವಿ, ಚಿಂತಕ, ದಾರ್ಶನಿಕ, ಪರಿಸರವಾದಿ, ಮಾನವತಾವಾದಿ, ಸ್ತ್ರೀವಾದಿ ಇತ್ಯಾದಿ ಇತ್ಯಾದಿ ಆಗಿರುವಂತಹ ಜ್ಞಾನಪೀಠ ತಿರಸ್ಕೃತ ಕವಿ ಡಾಕ್ಟರ್ ಪಾಂಡು ಪಡ್ಕೋಣೆಯವರು. ಪಡ್ಕೋಣೆಯವರೇ ಸ್ವಾಗತ. ನಮಸ್ಕಾರ ಚೈತನ್ಯ ಅವರೇ. ಪಡ್ಕೋಣೆಯವರೇ, ನಾವು ಮೊದಲಿಗೆ ನಿಮ್ಮನ್ನು ಕೇಳ್ತಾ ಇದ್ದಾನೆ, ಈ ಘಟನೆಯನ್ನ ನಾವು ನೋಡಬೇಕಾದ ಬಗೆ ಹೇಗೆ? ನೋಡಿ, ಭಾರತದ ಪುರುಷ ಪ್ರಧಾನ ಸಮಾಜದ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ಹೀನ, ಬರ್ಬರ, ವಿಕೃತ ದುಷ್ಕೃತ್ಯ ಹಿಂದೆಂದೂ ನಡೆದಿರಲಿಲ್ಲ. ಇದ್ಯಾವ ಪ್ರಾರಬ್ಧ ರೀ? ಈ ಮುಂಡೆದು ಏನ್ ಮಾತಾಡ್ತು ಅಂತ ನನಗೆ ಒಂದು ಅಲ್ಲ, ನಾನು ಇನ್ನೂ ಮಾತಾಡಲಿಲ್ಲ. ಮೂಲ ಸಮಸ್ಯೆ ಇರದೆ ಮೂಲದಲ್ಲಿ ಅಲ್ಲ, ಒಂದ್ ನಿಮಿಷ ನಾನು ಅವ್ರಿಗಿಂತ ಪಡ್ಕೋಣೆಯವರೇ, ಮೂಲದಲ್ಲಿ ಅಂದ್ರೆ ಏನು ಸ್ವಾಮೀಜಿ? ಮೂಲ ಸಮಸ್ಯೆ ಅಂದ್ರೆ ಅವ್ರ ಮನೆಯಲ್ಲಿ ಆ ದಂಪತಿಯ ಮೂಲ ಸಮಸ್ಯೆ ಇರೋದೇ ಟಾಯ್ಲೆಟ್ ನಲ್ಲೇ ಮೂಲ ಸಮಸ್ಯೆ ಇರೋದು. ನೋಡಿ, ಸಮಸ್ಯೆ ಇರೋದು ಭಾರತದ ಸಮಕಾಲೀನ ಸಮಾಜದ ಸಾಮಾಜಿಕ, ಐತಿಹಾಸಿಕ, ಪಾರಂಪರಿಕ, ಪ್ರಾಕೃತಿಕ, ನೇತ್ಯಾತ್ಮಕ, ಭೌಗೋಳಿಕ, ಭೌತಿಕ ಪದರಗಳಲ್ಲಿ ಹಾಸುಹೊಕ್ಕಾಗಿರುವಂತಹ ವಿಚ್ಛಿದ್ರಕಾರಕ ಮಣ್ಣಾಗ ಯಾವ ಸಾಮಾಜಿಕ, ಐತಿಹಾಸಿಕ, ಆರ್ಥಿಕ, ಈತಿಕ ಯಾವುದೂ ಇಲ್ಲ. ಸಮಸ್ಯೆ ಇರೋದೇ ಚಿಕ್ಕದಲ್ಲಿ. ಅವನು ಈಶಾನ್ಯ ದಿಕ್ಕಿನಲ್ಲಿ ಕೂತು ನಂಬರ್ 2 ವಸೂಲಿ ಮಾಡ್ತಾನೆ. ಅವನ ಸ್ಥಾನ ಬದಲಾಗಬೇಕು. ಟಾಯ್ಲೆಟ್ ವಾಯುವ್ಯ ದಿಕ್ಕಿನಲ್ಲಿರಬೇಕು. ಅವನು ಕಮಾಂಡ್ ಮೇಲೆ ಕೂತು ಕಕ್ಕಸ್ ಮಾಡಬೇಕು. ಆವಾಗಲೇ ಕಳೆದೋಗಿರೋ ಸಾಕ್ಸು ಸಿಗುತ್ತೆ. ಪಡ್ಕೋಣೆಯವರೇ, ದೇರ್ ಈಸ್ ಅನ್ ಅರ್ಜೆಂಟ್ ನೀಡ್ ಫಾರ್ ದ ಪ್ರಾಸ್ಪೆಕ್ಟಸ್ ಆನ್ ದ ಇಂಟರ್ನ್ಯಾಷನಲ್ ಅರೇನಾ ಫಾರ್ ದ ಸೊಸೈಟಿಕಲ್, ಸಾಮಾಜಿಕಲ್ ಅಂಡ್ ಸೋಷಿಯಲಿಸ್ಟಿಕಲ್ ಅಂತಾರಾಷ್ಟ್ರೀಯ ಪೆಟ್ರೋಲ್ ಬಂಕ್ ಆಫ್ ಇಂಡಿಯಾ. ಮಿಸ್ಟರ್ ಪಡ್ಕೋಣೆ, ವಾಟ್ ಎವರ್ ಇಟ್ ಮೇ ಬಿ, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಟು ಅವರ್ ವ್ಯೂವರ್ಸ್ ಇನ್ ಸಿ ಕನ್ನಡ? ನೋಡಿ, ಅಂದ್ರೆ ಏನ್ ಗೊತ್ತಾ, ಸಮಕಾಲೀನ ಸಮಾಜದ ಸಮಸ್ಯೆ ಮುಖ್ಯವಾಗಿರೋದು ಸಮಕಾಲೀನ ಸಮಾಜದ ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ, ಪಾರಂಪರಿಕ, ಭೌಗೋಳಿಕ ಮೂಲಗಳಲ್ಲಿ. ಇದರಲ್ಲೇ ಸಮಸ್ಯೆ ಇರೋದು. ಚೈತನ್ಯ, ಈ ಮನುಷ್ಯ ಸುಮ್ಮನೆ ಬುರುಡೆ ಬಿಡ್ತಾ ಇದ್ದಾನೆ. ಸಮಸ್ಯೆ ಇರೋದೇ ಟಾಯ್ಲೆಟ್ ವಾಸ್ತು ಬದಲಾಗದೆ ಸಮಸ್ಯೆ ಪರಿಹಾರ ಆಗಲ್ಲ. ಅಲ್ಲ ಸ್ವಾಮೀಜಿ, ಈಗ ಮುಖ್ಯ ವಿಷಯ ಏನಿರೋದು ಅಂತಂದ್ರೆ, ಹಾಗಾದ್ರೆ ಆ ಬಂಡ ಗಂಡನನ್ನ ನೇಣಿಗೇರಿಸಬೇಕು ಅಂತ ನೀವು ಹೇಳ್ತೀರಾ? ನಾನು ಯಾವಾಗ ಹೇಳಿದ್ನ ಮೊಂಡದೆ, ನೀವು ಮೀಡಿಯಾದವರೆಲ್ಲ ಸೇರ್ಕೊಂಡು ನನ್ನ ಮಾತಾ ತಿರುತ್ತಾ ಇದ್ರಿ. ಹಿಂಗೆ ತಿರುತ್ತಾ ಇದ್ರೆ ಇನ್ನಾಲ್ಕು ವರ್ಷ ನಿಮಗೆಲ್ಲ ಟಾಯ್ಲೆಟೇ ಬರುದಿರೋ ಹಾಗೆ ಶಾಪ ಹಾಕ್ತೇನೆ. ನೋಡಿ ಚೈತನ್ಯ ಅವರೇ, ಆ ವ್ಯಕ್ತಿ ಹೇಗೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಎದುರಿಗೆ ಮೌಢ್ಯವನ್ನು ಬಸವರಿಸತಕ್ಕಂಥ ಪ್ರಯತ್ನ ಮಾಡ್ತಿದ್ದಾನೆ. ಇದೇ ಕಾರಣದಿಂದ ಕಳೆದ 4.5 ವರ್ಷದಿಂದ ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮೌಢ್ಯ ವಿರೋಧಿ ಕಾನೂನು ಬರ್ಬೇಕಂತ ಒತ್ತಾಯಿಸ್ತಾ ಇದ್ದಿದ್ದು. ಪಡ್ಕೋಣೆಯವರೇ, ವಿಷಯಾಂತರ ಆಗ್ತಾ ಇದೆ. ಸ್ವಾಮೀಜಿ ಅವರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ, ನಿಖರವಾಗಿ ಏನ್ ಹೇಳಿಕ್ ಬಯಸ್ತೀರಿ? ನೋಡಿ, ಕರ್ನಾಟಕದಲ್ಲಿರುವ ಎಲ್ಲ ದಂಪತಿಗಳೇ ಇಲ್ಲಿ ಕೇಳಿ. ನಿಮ್ ಸಂಸಾರ ಚೆನ್ನಾಗಿರಬೇಕು ಅಂದ್ರೆ ಸಂಡಾಸು ಸುಗಮವಾಗಬೇಕು. ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ನಿಮ್ ಮನೆಯಲ್ಲಿ ಇವತ್ತೇ ಟಾಯ್ಲೆಟ್ ಅನ್ನ ವಾಯುವ್ಯ ದಿಕ್ಕಿನಲ್ಲಿ ಕಟ್ಟಿಸ್ಕೊಳ್ಳಿ. ಇಲ್ದಿದ್ರೆ 4 ವರ್ಷ ಟಾಯ್ಲೆಟ್ ಮಾಡೋಕ್ಕೆ ನಿಮಗೆ ಮುಹೂರ್ತ ಇಲ್ಲ. ಇಷ್ಟು ಹೇಳಿದ್ದೀನಿ. ನಿಮಗೆ ಬಿಟ್ಟಿದ್ದು ನಿಮ್ ಟಾಯ್ಲೆಟ್ ನಿಮ್ ಮನೆ ಬರ. ನೀವು ಇದನ್ನ ಒಪ್ತೀರಾ? ನೋಡಿ, ಸಮಸ್ಯೆ ಇರೋದು ಸಮಾಜದ ತಳಪದರದಲ್ಲಿ.
ಅಂದ್ರೆ ತಳಪದರಕ್ಕೆ ಹೋಗಿ ನಾವು ಜರಡಿ ಹಿಡಿದು ಅದನ್ನ ಸೋಸಿ ಅರಿಬೇಕು. ಸತ್ವರಹಿತ ಸಮಾಜದಲ್ಲಿ ಶಕ್ತಿಯ ತುಂಬುವಂತ ಕೆಲಸ ಸಾಮಾಜಿಕವಾಗಿ, ರಾಜಕೀಯವಾಗಿ ಚೈತನ್ಯ ಇವನು ಸ್ವಾಮೀಜಿ ಅಲ್ಲ, ಸ್ವಾಮೀಜಿ, ಸ್ವಾಮಿ ನಾನು ಬುಂಡೆ ಬಿಡ್ತಾ ಇದ್ದಾನೆ, ಬುಂಡೆ ಬಿಡ್ತಾ ಇದ್ದಾನೆ. ಅಲ್ಲ ಸ್ವಾಮೀಜಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಮಾತಾಡಕ್ಕೆ ಅವಕಾಶ ಈ ಕೊಡಿ. ಕಾರ್ಯಕ್ರಮ ಕರೆಸಿ ನಾವು ಸ್ವಾಮೀಜಿ ನೀವು ಮಾತಾಡ್ಬೇಕಾದ್ರೆ ದಯವಿಟ್ಟು ಸ್ವಾಮೀಜಿ ಚೈತನ್ಯ ಅವರೇ, ದಯವಿಟ್ಟು ಸುಮ್ಮನೆ ಸ್ವಾಮೀಜಿ, ನಾನು ಮಾತಾಡಲ್ಲ. ಏನ್ ಹೇಳ್ಬೇಕೋ ಎಲ್ಲ ಹೇಳಿದ್ದೀನಿ. ಸಮಸ್ಯೆ ಇರೋದೇ ಟಾಯ್ಲೆಟ್ ನಲ್ಲಿ. ಟಾಯ್ಲೆಟ್ ಬದಲಾಗದತ್ತು ಸಮಸ್ಯೆ ಬಗೆಹರಿಯಲ್ಲ. ಎಸ್ ಪಾಯಿಂಟ್ ಟೇಕನ್. ಹೇಳಿ ಪಡ್ಕೊಣೆ ಅವರು, ಹೇಳಿ ಪಡ್ಕೊಣೆ ಅವರು. ಎಸ್ ಯುವರ್ ಪಾಯಿಂಟ್, ಪ್ಲೀಸ್. ಸ್ವಾಮೀಜಿ ಮಾತಾಡ್ಬೋದೀಗ? ನೋಡಿ ಚೈತನ್ಯ, ಇವತ್ತು ಈ ವ್ಯಕ್ತಿ ಕೇವಲ ತನ್ನ ಹೆಂಡತಿಗೆ ಅಪಮಾನ ಮಾಡಿಲ್ಲ, ಇವನು ನನ್ನ ಹೆಂಡತಿಗೆ ಅಪಮಾನ ಮಾಡಿದ್ದಾನೆ, ನಿಮ್ಮ ಹೆಂಡತಿಗೆ ಅಪಮಾನ ಮಾಡಿದ್ದಾನೆ. ಈ ಕಾರ್ಯಕ್ರಮಕ್ಕೆ ವೀಕ್ಷಿಸ್ತಾ ಇರುವಂತಹ ಲಕ್ಷಾಂತರ ಕನ್ನಡಿಗರ ಹೆಂಡತಿಯರಿಗೆ ಅಷ್ಟೇ ಅಲ್ಲ, ಅವ್ರ ಅಪ್ಪಂದ್ರಿಗೆ, ಅವ್ರ ತಾತಂದ್ರಿಗೆ ಅಪಮಾನ ಮಾಡಿದ್ದಾನೆ. ಸ್ವಾಮೀಜಿ ನಿಮ್ಮ ಹೆಂಡತಿಗೂ ಅಪಮಾನ ಮಾಡಿದ್ದಾನೆ ಇವನು. ಎಸ್ ಇದೇ ಕಾರಣಕ್ಕಾಗಿ ನಾನು ಒಂದು ಸರಳ ಸೊಲ್ಯೂಷನ್ ಮುಂದಿಡ್ತೀನಿ. ಸಮಸ್ಯೆ ಬಗೆಹರಿಬೇಕು ಅಂದ್ರೆ, ಪುರುಷ ಪ್ರಧಾನ ಸಮಸ್ಯೆ ಹೋಗಬೇಕು ಅಂದ್ರೆ ಎಲ್ಲಾ ಪುರುಷರಿಗೂ ಆಪರೇಷನ್ ಮಾಡಿ ಸ್ತ್ರೀಯರನ್ನಾಗಿ ಮಾಡಬೇಕು. ಅವಾಗ ಪುರುಷರು ಇರೋದಿಲ್ಲ, ಸಮಸ್ಯೆನೂ ಇರೋದಿಲ್ಲ. ಎಸ್ ನೀವು ಸಮಾನತೆಯಲ್ಲಿ ಉತ್ತರವನ್ನು ಹುಡುಕ್ತಾ ಇದ್ದೀರಿ, ಇವರು ಟಾಯ್ಲೆಟ್ ಅಲ್ಲಿ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಇರ್ಲಿ, ಈಗ ಘಟನೆ ನಡೆದಂತ ಸ್ಥಳದಲ್ಲಿ ಅಂದ್ರೆ ಆ ಗಂಡನ ಆಫೀಸಿನ ಎದುರು ಬಹಳ ಪ್ರತಿಭಟನೆ ಇಡ್ತಾ ಇದೆ ಅನ್ನುವಂತ ಮಾಹಿತಿ ಬಂದಿದೆ. ಅಲ್ಲಿ ನಮ್ಮ ವರದಿಗಾರರಾದಂತ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಹಲೋ ಮಲ್ಲಿಕಾರ್ಜುನ್. ಹಲೋ ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಓಕೆನಾ? ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಚೈತನ್ಯ ಕೇಳಿಸ್ತಿದೆ, ಹೇಳಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬೋದಾ? ಚೈತನ್ಯ ಅವರ ಏನಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದ್ದಾರೆ, ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟಿದೆ. ಇಲ್ಲಿ ಸುಮಾರು ಜನ ಬೆಳಿಗ್ಗೆಯಿಂದನೇ ಪ್ರತಿಭಟನೆ ನಡೆಸ್ತಿದ್ದಾರೆ. ಆ ಸಾಕ್ಸ್ಗೋಸ್ಕರ ಜಗಳ ಆಡಿದ್ರಲ್ಲ ಆ ಗಂಡ ಹೆಂಡತಿ, ಆ ಗಂಡನ ಆಫೀಸ್ ಎದುರಿಂದ ನಾನೀಗ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಿ. ಚೈತನ್ಯ, ಎಸ್ ಮಲ್ಲಿಕಾರ್ಜುನ್, ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೇವೆ, ಬಹಳ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಆದ್ರೆ ಈ ಗಂಡ ಹೆಂಡತಿಯ ಜಗಳಕ್ಕೆ ಇಷ್ಟೊಂದು ದೊಡ್ಡ ಪ್ರತಿಭಟನೆ ಯಾಕೆ ನಡೀತಾ ಇದೆ? ಇದರಲ್ಲಿ ಪಾಲ್ಗೊಂಡಿರುವಂತಹ ಬಣಗಳು, ಪಂಗಡಗಳು ಯಾವುದು ಅಂತ ಹೇಳ್ಬೋದಾ ಮಲ್ಲಿಕಾರ್ಜುನ್? ಹೌದು ಚೈತನ್ಯ, ಈಗಾಗಲೇ ನಾನು ಹೇಳಿದಂಗೆ ಸಾಕ್ಸ್ಗೋಸ್ಕರ ಏನು ಬೆಳಿಗ್ಗೆಯಿಂದ ಪ್ರತಿಭಟನೆ ನಡೀತಾ ಐತೆ. ಒಂದು ಸಾಕ್ಸ್ಗೋಸ್ಕರ, ಹಾಲಿನಂತ ಇದ್ದ ಸಂಸಾರಕ್ಕೆ ಹುಳಿ ಹಿಂಡಿದ ಆ ಸಾಕ್ಸ್ಗೋಸ್ಕರ ಏನು ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಗೆ ಎಡಪಂಥೀಯವರಿದ್ದಾರೆ, ಬಲಪಂಥೀಯ ಬಾಡಿ ಬಿಲ್ಡರ್ಗಳು ಬಂದಿದ್ದಾರೆ. ಈಗ ಒಂದು 10 ನಿಮಿಷದ ಕೆಳಗೆ ಕರ್ನಾಟಕ ಸೇಫ್ ಕಾರ್ಡ್ನವರು ಬಂದಿದ್ದಾರೆ. ಕರ್ನಾಟಕ ಸೇಫ್ ಕಾರ್ಡ್ನವರು ಬಂದ ಮೇಲೆ ಪ್ರತಿಭಟನೆ ತುಂಬಾ ತೀವ್ರ ಆಗೋಗಿದೆ. ಕಲ್ತೂರಾಟ ನಡೀತಾ ಇದೆ, ರಸ್ತೆ ತಡೆ ನಡೀತಾ ಇದೆ. ಮಲ್ಲಿಕಾರ್ಜುನ್, ಇಷ್ಟೆಲ್ಲ ಹಿಂಸಾ ಸ್ವರೂಪವನ್ನ ಈ ಪ್ರತಿಭಟನೆ ಪಡ್ಕೊಳ್ತಾ ಇದೆ ಅಂತ ಆದ್ರೆ ಆ ಗಂಡನ ಸ್ಥಿತಿ ಹೇಗಿದೆ ಅಲ್ಲಿ ಅಂತ? ಹೌದು ಚೈತನ್ಯ, ನೀವು ಹೇಳೋ ಸರಿ, ಗಂಡನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಹಣೆಗೆ ಏಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕೈ ಮೂಳೆ ಏನೋ ಮುರಿದಿದೆ ಅಂತ ಹೇಳಾಗ್ತಿದೆ. ಈ ಕಲ್ಯಾಣ ಮಂಟಪದಿಂದಿರೋ ಮಲ್ಲಿಗೆ ನರ್ಸಿಂಗ್ ಹೋಮ್ನಾಗ ಅಡ್ಮಿಟ್ ಮಾಡಿದ್ದಾರೆ ಚೈತನ್ಯ. ಎಸ್ ಮಲ್ಲಿಕಾರ್ಜುನ್, ಈಗ ಇಷ್ಟೆಲ್ಲ ಆಗ್ತಾ ಇದ್ರೆ ನಮ್ಗೆ ಮೂಲ ಪ್ರಶ್ನೆ ಹಾಗೇನೆ ಉಳಿದೋಗಿದೆ. ಈ ಆ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳಿವೆಯಾ ನಿಮ್ಮ ಹತ್ರ? ಹೌದು ಚೈತನ್ಯ, ಸಾಕ್ಸ್ ಮಾಹಿತಿ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯನ ಇಲ್ಲಿ ನಾನು ಹೇಳಲೇಬೇಕು. ಯಾಕೆ ಒಂದು ಸಾಕ್ಸ್ ವಿಷಯ ಈ ಲೆವೆಲ್ಗೆ ಅಂದ್ರೆ ಬಂದ್ ಮುಟ್ತು ಅಂತ ಹೇಳಿ. ಆ ಸಾಕ್ಸ್ ಏನಿದೆಯಲ್ಲ, ಆ ಸಾಕ್ಸು ಆ ಗಂಡ ಧರಿಸ್ತಾ ಇದ್ದಂತ ಸಾಕ್ಸು, ಗಂಡ ಹೆಂಡತಿ ಜಗಳ ಆಡಿದ್ರಲ್ಲ ಆ ಗಂಡ ಧರಿಸ್ತಾ ಇದ್ದಂತ ಸಾಕ್ಸು ಅದು ಮಲ್ಟಿನ್ಯಾಷನಲ್ ಕಂಪ್ನಿದಂತೆ. ಈ ಪ್ರತಿಭಟನಾಕಾರರೆಲ್ಲ ಏನ್ ಹೇಳ್ತಿರೋದು ಅಂದ್ರೆ, ಮಲ್ಟಿನ್ಯಾಷನಲ್ ಕಂಪನಿಯ ಸಾಕ್ಸ್ ಧರಿಸೋ ಆ ಗಂಡ ಮಲ್ಟಿನ್ಯಾಷನಲ್ ಕಂಪನಿಯ ಏಜೆಂಟೇ ಇರಬೇಕು, ಹಾಗಾಗಿ ಅವನ ಕೆಲಸದಿಂದ ತೆಗೆದುಹಾಕಿ ಅನ್ನೋದು ಇವರ ಪ್ರತಿಭಟನಾಕಾರರ ಒತ್ತಾಯ. ಚೈತನ್ಯ, ನಾನು ಮುಂಚಿಂದಾನು ಹೇಳ್ಕೊಂಡು ಬರ್ತಿರೋದು ಇದನ್ನೇ. ಈ ಸಾಕ್ಸು ಪ್ರಕರಣದಲ್ಲಿ ಸಾಮ್ರಾಜ್ಯಶಾಹಿ ಅಮೆರಿಕದ ಕೈವಾಡ ಇದೆ. ಆ ವ್ಯಕ್ತಿ ಮಲ್ಟಿನ್ಯಾಷನಲ್ ಕಂಪನಿ ಏಜೆಂಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಾಯಿಂಟ್ ಸೆಕೆಂಡ್. ಈ ಸ್ಕ್ರೀನ್ ಅಲ್ಲಿ ಬಹಳ ಏನೋ ಹೊಸ ವಿದ್ಯಮಾನ ನಡೆದಾಗ್ತಾ ಇದೆ. ಈ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನೇನಾದ್ರು ಮಾಹಿತಿ ಮಲ್ಲಿಕಾರ್ಜುನ್? ಹೌದು ಚೈತನ್ಯ, ಆ ಸಾಕ್ಸ್ ಕಳೆದೋಗಿದ್ದು ಎಲ್ಲಿ ಹೋಗಿದೆ ಅನ್ನೋದು ಮೂಲ ಪ್ರಶ್ನೆ ಉಳಿದಿದೆ. ನಾವು ಬೆಳಗಿಂದ ಈ ಕಾರ್ಯಕ್ರಮವನ್ನು ಏನು ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದೀವಿ. ನಾವು ಆ ಗಂಡ ಹೆಂಡತಿ ಏನು ಜಗಳ ಆಡಿದ್ರಲ್ಲ, ಆ ಗಂಡ ಹೆಂಡತಿಯ ಸುತ್ತಮುತ್ತ ಮನೆಯವ್ರನ್ನ ನಾವು ಮಾತಾಡಿಸಿದಾಗ ಒಂದು ವಿಷಯ ಮಾಹಿತಿ ನಮಗೆ ತಿಳಿದು ಬಂದಿದೆ ಚೈತನ್ಯ. ಏನು ಅಂತ ಹೇಳಿದ್ರೆ, ಈ ಗಂಡ ಹೆಂಡತಿ ಏನ್ ಜೀವನ ಮಾಡ್ತಿದ್ರಲ್ಲ, ಇವರು ಒಂದು ನಾಯಿಯನ್ನ ಸಾಕಿರ್ತಾರೆ. ಆ ನಾಯಿಗೆ ಪಕ್ಕದ ಮನೆ ನಾಯಿ ಜೊತೆಗೆ ಸಂಬಂಧ ಇರುತ್ತೆ. ನ್ಯೂ ಇಯರ್ ಗಿಫ್ಟ್ ಅಂತೇಳಿ ಈ ಗಂಡ ಹೆಂಡತಿ ಆ ಸಾಕಿರೋ ನಾಯಿ ಸಾಕ್ಸ್ ಅನ್ನ ತಗೊಂಡೋಗಿ ಪಕ್ಕದ ಮನೆ ನಾಯಿ ಕೊಟ್ಬಿಟ್ಟಿದೆ ಚೈತನ್ಯ. ಎಸ್, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಮಲ್ಲಿಕಾರ್ಜುನ್. ಈಗ ನಾಯಿ ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಆದ್ರೆ ಈಗ ನಾಯಿಯೇ ಆ ಸಾಕ್ಸ್ ಅನ್ನ
ಕಿತ್ಕೊಂಡು ಹೋಗಿರ್ಬೋದು ಅನ್ನುವ ಊಹೆ ಇದೆ ಅಂತಾದ್ರೆ ಅದನ್ನ ಹುಡುಕೋದು ಅಷ್ಟು ಕಷ್ಟವಾ? ಏನಾದ್ರೂ ಸಾಕ್ಸ್ ಸಿಕ್ಕ ಬಗ್ಗೆ ಏನಾದ್ರೂ ಮಾಹಿತಿಗಳಿವೆಯಾ? ಹೌದು ಚೈತನ್ಯ, ಈಗ ತಾನೇ ಪ್ರತ್ಯಕ್ಷದರ್ಶಿಗಳು ನಮಗೆ ಹೇಳಿದ್ರು ಆ ಸಾಕ್ಸ್ ಸಿಕ್ಕಿದೆ. ನಾವು ಪ್ರಸಾರ ಮಾಡಿದ್ದು ಸತ್ಯ, ಕರೆಕ್ಟ್. ಆ ದಂಪತಿಯಲ್ಲಿ ಮನೆಯಲ್ಲಿ ಸಾಕಿದ್ದ ನಾಯಿ ಪಕ್ಕದ ಮನೆ ನಾಯಿ ಗಿಫ್ಟ್ ಕೊಟ್ಟಿರೋದು ಸರಿಯಾಗಿದೆ. ಆ ಸಾಕ್ಸ್ ಪಕ್ಕದ ಮನೆ ನಾಯಿಯಲ್ಲೇ ಸಿಕ್ಕಿದೆ. ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತಿನ ಬೆಳಗಿಂದ ಯಾವ ಒಂದು ಪ್ರಕರಣದ ಬೆಂಬತ್ತಿ ಹೋಗಿದ್ವಿ, ಯಾವ ಊಹೆಯನ್ನ ಮಾಡಿದ್ವಿ, ಅದೆಲ್ಲವೂ ಕೂಡ ಸರಿಯಾಗಿದೆ. ಪ್ರಕರಣ ಒಂದು ತಾರ್ಕಿಕ ಹಂತವನ್ನ ತಲುಪ್ತಾ ಇದೆ. ಹೀಗಾಗಿ ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನ ನಂತರ ಮತ್ತೆ ಬರ್ತೀವಿ ಒಂದು ಇಂಟ್ರೆಸ್ಟಿಂಗ್ ಕಥೆಯ ಮೂಲಕ. ಒಂದು ನಾಯಿಯ ಕತೆ, ಅಕ್ರಮ ಸಂಬಂಧದ ಸುತ್ತ ಅನುಮಾನದ ಹುತ್ತ. ಸ್ವಾಮಿಗಳೇ, ಅದು ನಮ್ಮ ಮನೇಲಿ ಏನೋ ಟಾಯ್ಲೆಟ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿ. ಆ ಪೂರ್ವ ದಿಕ್ಕಿನಲ್ಲಿ ಟಾಯ್ಲೆಟ್ ಕಟ್ಸಿದ್ದೀನಿ. ಏನು ಹೊಡೆದ್ರಪ್ಪ, ಪುಕ್ಸೆಟ್ ಸಿಕ್ತು ಅಂತ ಹೇಳಿ. ಧರ್ಮದ ರೇಟ್ ಬಹಳ ಕೆಟ್ರಿ. ಹಾಳಾದ ಕೀ ಒಂದು ಎಲ್ಲಿ ಯಾವ್ದು ಜೇಬರ ಕೀ ಎಲ್ಲಿ? ಟಿವಿ ಮೇಲೆ. ಹೌದಾ? ಅಮ್ಮ ರೀ 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 ನೀವು ಕೂತ್ಕೊಳ್ಳಿ, ನಾನೇ ಪೆನ್ನು ಕಾಣಿಸ್ತಾ ಇಲ್ಲಲ್ಲ ಜೇಬಲ್ಲಿ? ಪೆನ್ನು ಇಲ್ಲೇ ಇಟ್ಟಿದ್ನಲ್ಲಪ್ಪ. ಅಮ್ಮ ರೀ ತಗೊಳ್ಳಿ. ಖರ್ಚಿಪ್ ಅಲ್ಲ? ಹಾ, ಖರ್ಚಿಪ್. ರೀ 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 ತಗೊಳ್ರಿ. ಕಡೆಗೂ ಸಿಕ್ತಲ್ಲ. ಟೈಮ್ ಬೇರೆ ಆಗಿದೆ. ಅಯ್ಯೋ, ಸಾಕ್ಸ್ ಎಲ್ಲೇ? ಸಾಕ್ಸ್ ಫ್ರೀ. ಯಾಕ್ರಿ? ಬೇಡ, ಸಾಕ್ಸ್ ಬೇಡ. ಸಾಕ್ಸಿಂದ ಇಷ್ಟೆಲ್ಲ ಆಗೈತೆ ನನಗೀಗ. ಇನ್ನು ಈ ಜನ್ಮದಲ್ಲಿ ನಾನು ಬೂಟ ಹಾಕಲ್ಲ. ಈ ಹವಾಯಿ ಚಪ್ಪಲೇ ಸಾಕು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಕೊಂಬೆಯ ಮುರಿದ ಮಣ್ಣಾಗಿಸಿದ.